ಕಾವೇರಿಯ ಕದನ ಇರುವಂತ ಹಿನ್ನೆಲೆಯಲ್ಲಿ ಮದ್ದೂರಿನಲ್ಲಿ ಬಂದ್ಗೆ ಅಲ್ಲೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ರಾಮನಗರದಲ್ಲೂ ಕೂಡ ಬಂದ್ ಮಾಡಲಾಗಿದೆ. ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನ ಕ್ಲೋಸ್ ಮಾಡಲಾಗಿದೆ. ಅಗತ್ಯ ವಸ್ತುಗಳ ಮಾತ್ರ ಓಪನ್ ಇರೋದು, ಉಳಿದೆಲ್ಲವೂ ಕೂಡ ಅಲ್ಲಿ ಕ್ಲೋಸ್ ಮಾಡಲಾಗಿದೆ. ಶಾಲಾ ಕಾಲೇಜುಗಳು ಮತ್ತು ಸಾರಿಗೆ ಸಂಚಾರ ಎಂದಿನಂತೆ ಓಪನ್ ಆಗಿವೆ. ಈಗ ಮುನ್ನೆಚ್ಚರಿಕೆಯ ಕ್ರಮವಾಗಿ ನಗರದಾದ್ಯಂತ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಸೊ ಆ ಭಾಗದಲ್ಲಿ ಕಾವೇರಿ ಬಂದ್ಗಾಗಿ ಭರ್ಜರಿ ಆಗಿರುವಂಥ ರೆಸ್ಪಾನ್ಸ್ ಸಿಕ್ಕಿರೋದು ಮದ್ದೂರಿನಲ್ಲಿ. ಸೊ ಹಂಗಾಗಿ ಅಗತ್ಯ ವಸ್ತುಗಳು ಬಿಟ್ಟರೆ ಉಳಿದೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಅಲ್ಲಿ ಶಾಲಾ ಕಾಲೇಜುಗಳು ಓಪನ್ ಇದ್ದಾವೆ. ಶಾಲಾ ಕಾಲೇಜುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅಲ್ಲಿ. ಸೊ ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯಾರೆಲ್ಲ ಪ್ರತಿಭಟನೆಗೆ ಇಳಿದಿದ್ರಲ್ಲ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸ್ನವರು ಮಾಡಿದ್ದಾರೆ. ನೋಡ್ತಾ ಇದ್ರಿ, ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರದು ಅಂಥೇಳಿ ಅದನ್ನು ವಿರೋಧಿಸಿ ಇಡೀ ಕರ್ನಾಟಕವನ್ನು ಸ್ತಬ್ಧ ಮಾಡೋದಕ್ಕೆ ವಾಟಾಳ್ ನಾಗರಾಜ್ ಅವರು ಅಧಿಕೃತವಾಗಿ ಅವರು ಘೋಷಣೆಯನ್ನು ಮಾಡಿದರು. 13ನೇ ತಾರೀಕಿಗೆ ಸಂಪೂರ್ಣವಾಗಿ ಅಖಂಡ ಕರ್ನಾಟಕ ಬಂದಿರುತ್ತೆ ಅಂತೇಳಿ. ಆದರೆ ಬಹುತೇಕ ಭಾಗದಲ್ಲಿ ಎಂದಿನಂತೆ ಎಲ್ಲ ಸಂಚಾರಗಳು ಅಥವಾ ಎಲ್ಲವೂ ಕೂಡ ನಡೀತಾ ಇದೆ, ಏನು ಸಮಸ್ಯೆ ಇಲ್ಲ. ಆದರೆ ಈ ಮದ್ದೂರು ಮಂಡ್ಯ ಅಂತ ಬಂದಾಗ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ. ಸೊ ಈಗ ಮದ್ದೂರಿನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನೀವು ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ಕಾವೇರಿಯ ವಿಚಾರ ಭುಗಿಲೇಳ್ತಾ ಇದೆ ಅಂತೇಳಿ. ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟನ್ನು ಬಂದ್ ಮಾಡಿ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇರೋದು.